ಈಗಾಗಲೇ ಗಲ್ಫ್ ಯುದ್ಧದಿಂದಾಗಿ ದೇಶದಲ್ಲಿ ರಾಜ್ಯದಲ್ಲಿ LPG ಗ್ಯಾಸ್ ಸಮಸ್ಯೆ ದಿನೇ ದಿನೇ ತೊಂದರೆ ಆಗ್ತಾ ಇದೆ. ಅತ್ತ ಕೇಂದ್ರ ಸರ್ಕಾರ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅಂತ ಹೇಳ್ತಿದೆ. ಆದರೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹಾಗೆಯೇ ದೇಶದ ಇನ್ನಿತರ ಭಾಗಗಳಲ್ಲಿ ಈ ಗ್ಯಾಸ್ಗೋಸ್ಕರ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸರದಿ ಸಾಲಲ್ಲಿ ನಿಂತಿರುವಂಥ ದೃಶ್ಯಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಬ್ರೋಕರ್ಗಳು ಅಥವಾ ಕೆಲವೊಂದಿಷ್ಟು ಈ ಸಾಗಾಣೆದಾರರು ಕೂಡ ಸಾಕಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾದಂಥ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದಿದೆ, ನಿಯಮವನ್ನು ತಂದಿದೆ ಅಂತ ಹೇಳ್ತಾ ಇದೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಮಾತ್ರ ಗ್ಯಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಬಿಗಿ ನಿಲುವು ಇಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಸಣ್ಣ ಪುಟ್ಟ ಗೊಂದಲ ಇವತ್ತಿಗೂ ಕೂಡ ಮನೆ ಮಾಡ್ತಾ ಇದೆ. ಹಾಗಾದರೆ ಗ್ಯಾಸ್ ಸಮಸ್ಯೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ರಾತ್ರಿ 4 ಹಿಡಿದು ನಿಂತಿದ್ದೇವ್ರಿ. ಬಿಸಿಲು ಬಡಿ ಇತ್ತು, ಚಕ್ಕರ್ ಹೊಂಟದ್ರಿ. ಮನೆಗೆ ಏನ್ ಮಾಡ್ಬೇಕ್ರಿ? ಹೆಣ್ಮಕ್ಳು ಅಡಿಗೆ ಮಾಡೋದ್ ಬಿಟ್ಟು ಇಲ್ಲಿ ಬಂದು ನಿಂತಿದ್ದೇವ್ರಿ. ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 26 ದಿನ. ಕೊಲ್ಲಿಯಲ್ಲಿನ ಸಂಘರ್ಷದ ಪರಿಣಾಮ ಜಗತ್ತಿನ ಅನೇಕ ದೇಶಗಳು ಅನುಭವಿಸ್ತಾ ಇವೆ. ಈ ಪೈಕಿ ಭಾರತ ಕೂಡ ಒಂದು. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ದಿನ ಕಳೆದಂತೆ ಹೆಚ್ಚುತ್ತಲೇ ಇದೆ. ಇವತ್ತು ಕೂಡ ಸಿಲಿಂಡರ್ಗಾಗಿ ಜನ ಪರಿತಪಿಸುತ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳ ಬಾಗಿಲು ಬಂದಾಗಿವೆ. ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಸೃಷ್ಟಿಯಾಗಿದೆ, ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸಿಲಿಂಡರ್ಗಾಗಿ ಸರತಿ ಸಾಲು, ಏಜೆನ್ಸಿಯವರ ಜೊತೆ ವಾಗ್ವಾದ, ಜನರನ್ನ ನಿಯಂತ್ರಿಸಲು ಖಾಕಿ ಹರಸಾಹಸ. ಈ 4 ದೃಶ್ಯಗಳು ಸಾಕು ಸಿಲಿಂಡರ್ಗಾಗಿ ಗ್ರಾಹಕರು ಅದೆಷ್ಟರ ಮಟ್ಟಿಗೆ ಪರದಾಟ ನಡೆಸಿದ್ದಾರೆ ಅಂತ ಹೇಳೋದಕ್ಕೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಇಷ್ಟು ದಿನಗಳ ಕಾಲ ವಾಣಿಜ್ಯ ಬಳಕೆ ಸಿಲಿಂಡರ್ ಸಮಸ್ಯೆ ತಲೆದೋರಿತ್ತು. ಆದ್ರೀಗ ಗೃಹ ಬಳಕೆ ಗ್ಯಾಸ್ಗೂ ಜನ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿಗೆ ಇವತ್ತು ಜನ ಮುಗಿಬಿದ್ದಿದ್ರು. ಖಾಲಿ ಸಿಲಿಂಡರ್ ಹಿಡಿದು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು. ಕಳೆದ ರಾತ್ರಿಯಿಂದಲೂ ಕೂಡ ಸದ್ಯ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಏನು ಸಿಲಿಂಡರ್ ಏಜೆನ್ಸಿ ಮುಂದೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಏನೋ ಒಂಥರ ಸಿಲಿಂಡರ್ಗಾಗಿ ಕ್ಯೂ ಹೆಚ್ಚಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿಯಿಂದನೇ ಇಲ್ಲೇ ಹಾಸಿಗೆ ದಿಂಬು ತಂದು ಕೆಲವೊಂದಿಷ್ಟು ಜನ ಇಲ್ಲೇ ಮಲ್ಕೊಂಡು ಏನೋ ಒಂಥರ ಸಿಲಿಂಡರ್ಗೋಸ್ಕರ ಕಾಯ್ತಿದ್ದಾರೆ. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ, ಸಿಲಿಂಡರ್ ಕೇಳಿದ್ರೆ ಸಿಗ್ತಿಲ್ಲ ಅಂತ ಮಹಿಳೆಯೊಬ್ಬರು ತಮ್ಮ ಬೇಸರ ಹೊರ ಹಾಕಿದ್ದಾರೆ. ತಕ ನಿಂತಿದೆ ನೋಡ್ರಿ. ರಾತ್ರಿ 4 ಹಿಡಿದು ನಿಂತಿದ್ದೇವ್ರಿ. ಒಂದು ಅಡಿಗೆ ಇಲ್ಲ, ಮನೆಗೆ ಏನು ಬಿ ಇಲ್ರಿ. 3 ಕುಸ್ಗಳು ಸಾಲಿಗೆ ಹೋಗೋರು ಹ್ಯಾ ಮಾಡ್ಬೇಕ್ರಿ? ಅಡಿಗೆ ಇಲ್ಲ, ಏನಿಲ್ರಿ. ಬಿಸಿಲು ಬಡಿ ಇತ್ತು, ಚಕ್ಕರ್ ಹೊಂಟದ್ರಿ. ಮನೆಗೆ ಏನ್ ಮಾಡ್ಬೇಕ್ರಿ? ಹೆಣ್ಮಕ್ಳು ಅಡಿಗೆ ಮಾಡೋದ್ ಬಿಟ್ಟು ಇಲ್ಲಿ ಬಂದು ನಿಂತಿದ್ದೇವ್ರಿ. 4 ದಿನ ನಿಂತಿ ನಿನ್ನ ಮುಂಜಾಳ ಹಿಡಿದು ನಿಂತಿದ್ದೇವ್ರಿ. ಗ್ಯಾಸ್ ಏಜೆನ್ಸಿ ಮುಂಭಾಗ ಗಲಾಟೆನೂ ನಡೆದಿದೆ. ಗ್ರಾಹಕರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಕಲಬುರಗಿ ಪಕ್ಕದ ಬೀದರ್ನ ಕಥೆ ಇದಕ್ಕಿಂತ ಭಿನ್ನವಾಗಿಲ್ಲ. ಸಿಲಿಂಡರ್ ಬುಕ್ ಮಾಡಿ 4-5 ದಿನ ಕಳೆದ್ರೂ ಗ್ಯಾಸ್ ಸಿಗ್ತಿಲ್ಲ ಅಂತ ಕ್ಯೂ ನಿಂತಿದ್ರು. ಸದ್ಯ ನಾನು ಬೀದರ್ನ ಏನು ನೆಹರು ಕ್ರೀಡಾಂಗಣದ ಬಳಿ ಇರ್ತಕ್ಕಂಥ HP ಗ್ಯಾಸ್ ಏಜೆನ್ಸಿ ಮುಂದೆ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು, ನೂರಾರು ಸಂಖ್ಯೆಯ ಜನರು ಕೂಡ ಬಂದು ಗ್ಯಾಸನ್ನು ಲೈನ್ ಹಚ್ಕೊಂಡು ಏನು ಗ್ಯಾಸನ್ನು ಖರೀದಿ ಮಾಡಲಿಕ್ಕೆ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಒಂದು ದಿನದ ಕಥೆಯಲ್ಲ, ಸುಮಾರು 20 ದಿನದಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಜನರು ಕೂಡ ಬೆಳಿಗ್ಗೆ 6 ರಿಂದ 7 ಗಂಟೆ ಸುಮಾರು ತನ ಇಲ್ಲಿ ಬಂದ್ಕೊಂಡು 4-5 ಗಂಟೆ ಕಾದರೂ ಕೂಡ ಅವರಿಗೆ ಗ್ಯಾಸು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ ಸಿಗದೆ ಜನ ಪರದಾಡಿದ್ರು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಯಿತು. ಗ್ಯಾಸ್ ಸಿಲಿಂಡರ್ ಸಾಕಷ್ಟು ಅಭಾವ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಇದೀಗ ಗ್ಯಾಸ್ ಸಿಲಿಂಡರ್ನ ಪಡೆಯೋದಕ್ಕೆ ಏಜೆನ್ಸಿಗಳ ಮುಂದುಗಡೆ ಜನರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಮೊದಲು ಏನಿತ್ತಂತಂದ್ರೆ ಪ್ರತಿ ಮನೆಗೂ ಕೂಡ ಏನು ಬುಕ್ ಮಾಡ್ತಾರೆ, ಬುಕ್ ಮಾಡಿದ ತಕ್ಷಣ ಏಜೆನ್ಸಿಗಳೇ ಹೋಗಿ ಅಲ್ಲಿ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ರು. ಆದರೆ ಇದೀಗ ಇವರೇ ಏಜೆನ್ಸಿಗಳ ಮುಂದುಗಡೆ ಜನರೇ ಬಂದು ಕ್ಯೂ ನಿಂತ್ಕೊಂಡು ಅದಂತ ಪಡೆಯುವಂತಹ ಪರಿಸ್ಥಿತಿ ಇದೀಗ ಉಂಟಾಗಿರುವಂಥದ್ದು. ಬಳ್ಳಾರಿಯ ಸಂಡೂರಿನಲ್ಲೂ ಇದೇ ಪರಿಸ್ಥಿತಿ. 3 ದಿನದಿಂದ ಅಡುಗೆ ಮಾಡಿಲ್ಲ ಅಂತ ಗ್ರಾಹಕರು ಅಳಲು ತೋಡ್ಕೊಂಡ್ರು. ದಾವಣಗೆರೆಯ ಜಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಹಕರು ಪರದಾಡಿದ್ರು. ಸಿಟ್ಟಿಗೆದ್ದ ಜನರು ಏಜೆನ್ಸಿ ಮಾಲೀಕರ ಜೊತೆ ವಾಗ್ವಾದ ಕೇಳಿದ್ರು.
ಈ ನಡುವೆ ಗೊಂದಲವೊಂದು ಸೃಷ್ಟಿಯಾಗಿದೆ. ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಕೇಂದ್ರ ಸರ್ಕಾರ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ನಿಯಮ ತಂದಿರೋದಾಗಿ ಹೇಳಿದೆ. ಆದರೆ ಇಂಧನ ಸಚಿವಾಲಯ ಈ ಬೆಳವಣಿಗೆ ತಳ್ಳಿ ಹಾಕಿದೆ. ಒಂದು ಸಿಲಿಂಡರ್ ಇದ್ರೆ 25 ದಿನದ ಬಳಿಕ ಬುಕಿಂಗ್ ಮಾಡಬೇಕು ಅಂತ ವಿತರಕರು ಹೇಳ್ತಿದ್ದಾರೆ. ಆದರೆ ಇಂಧನ ಸಚಿವಾಲಯ ನಗರ ಪ್ರದೇಶಗಳಲ್ಲಿ 25 ದಿನಗಳ ನಂತರ ಬುಕಿಂಗ್ ಅಂತಿದೆ. ಇನ್ನು ಎರಡನೇ ಸಿಲಿಂಡರ್ ಬುಕಿಂಗ್ಗೆ 35 ದಿನಗಳ ಅಂತರ ಅಂತ ಫೆಡರೇಷನ್ ಹೇಳಿದ್ರೆ ಇಂಥ ರೂಲ್ಸ್ ಮಾಡಿಲ್ಲ ಅಂತ ಮಿನಿಸ್ಟ್ರಿ ಹೇಳಿದೆ. ಉಜ್ವಲ ಫಲಾನುಭವಿಗಳು 45 ದಿನ ಕಾಯಬೇಕು ಅಂತ ವಿತರಕರ ಫೆಡರೇಷನ್ ಹೊಸ ಮಾರ್ಗಸೂಚಿ ಹೊರಡಿಸಿರೋದಾಗಿ ಹೇಳಿದೆ. ಆದರೆ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ 45 ದಿನಗಳ ನಂತರ ಬುಕಿಂಗ್ ಮಾಡಬಹುದು ಅಂತಿದೆ. ಸಿಂಗಲ್ ಬಾಟಲ್ ಕನೆಕ್ಷನ್ ಅಂದರೆ SPC 14.2 kg ಸಿಲಿಂಡರ್ ತಗೊಂಡಿದ್ದವರು ಅವರು ಇದ್ರ ಮೇಲೆ 25 ದಿನ ಕಾದ ಮೇಲೆ ಬುಕಿಂಗ್ ಮಾಡ್ಬೋದು. ಹಾಗೆ 5 kg ಸಿಲಿಂಡರ್ ಇರುವಂಥವರು 9 ದಿನಗಳ ಆದಮೇಲೆ ಬುಕಿಂಗ್ ಮಾಡ್ಬೋದು. ಇಷ್ಟು ದಿನ ವಾಣಿಜ್ಯ ಬಳಕೆ ಸಿಲಿಂಡರ್ ಆಯಿತು. ಈಗ ಗೃಹ ಬಳಕೆ ಸಿಲಿಂಡರ್ಗೂ ಸಮಸ್ಯೆ ಶುರುವಾಗೋ ಲಕ್ಷಣ ಕಾಣಿಸ್ತಿದೆ. ಜನ ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.